ದೇವರಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದಂಥ ರಾಜುಗೌಡ ಪಾಟೀಲ್ ರೈತರ ಪರವಾಗಿ ನಿಂತಿದ್ದಾರೆ. ಇನ್ನು ಟ್ರಯಲ್ ಹಂತದಲ್ಲಿರುವಂತಹ ಬೂದಿಹಾಳ್ ಪೀರಾಪುರ ಯೋಜನೆ ಸಂಪೂರ್ಣ ಅಂತಿಮ ಹಂತ ತಲುಪಲು ಬಂದಿದೆ. ಇನ್ನು ಉದ್ಘಾಟನೆಗಾಗಿ ಡಿಸಿಎಂ ಡಿಕೆಶಿಗೆ ಶಾಸಕ ರಾಜುಗೌಡ ಪಾಟೀಲ್ ಕುದುರೆ ಸಾಲ್ವಡಿಗೆ ಆಹ್ವಾನಿಸಿದ್ದಾರೆ. ಮತಕ್ಷೇತ್ರದ 38 ಹಳ್ಳಿಗಳು 50,000 ಎಕರೆ ಪ್ರದೇಶಕ್ಕೆ ಆಧುನಿಕ ತಂತ್ರಜ್ಞಾನ ಬಳಸಿ ನೀರುಣಿಸುವ ಬೂದಿಹಾಳ ಪೀರಾಪುರಿ ಏತ ನೀರಾವರಿ ಯೋಜನೆಯ ಕಾಮಗಾರಿಗಳು ಬಹುತೇಕ ಪೂರ್ಣಗಳು ಟ್ರಯಲ್ ಹಂತದಲ್ಲಿವೆ. ಕಾಮಗಾರಿಗೆ ಬೇಕಾದ ಅನುದಾನ ಬಿಡುಗಡೆ ಮಾಡಿ ಜಮೀನುಗಳಿಗೆ ನೀರು ಹರಿಸಿ ರೈತರ ಬಾಳು ಹಸನಾಗಿಸಲು ಈ ಒಂದು ಕಾರ್ಯಾಚರಣೆ ನಡೆದಿದೆ ಎಂದರು. ಡಿಸಿಎಂ ಹಾಗೂ ನೀರಾವರಿ ಸಚಿವರೇ ನೀವೇ ಬಂದು ಉದ್ಘಾಟನೆ ಮಾಡಬೇಕೆಂದು ದೇವರಹಿಪ್ಪರಗಿ ಶಾಸಕರಾದಂಥ ರಾಜುಗೌಡ ಪಾಟೀಲ್ ಆಹ್ವಾನವನ್ನ ನೀಡಿದ್ದಾರೆ. ಡಿಸಿಎಂ ಹಾಗೂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ ಯೋಜನಾ ವ್ಯಾಪ್ತಿಯ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಪರಿಶೀಲನಾ ಸಭೆ ವಿಧಾನಸೌಧದ ಸಭಾಂಗಣದಲ್ಲಿ ನಡೆದಾಗ ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಕಾಮಗಾರಿಗಳ ಕುರಿತು ಶಾಸಕರು ಮಾತನಾಡಿದರು. ಈ ಭಾಗದ ರೈತರ ಬಹು ನಿರೀಕ್ಷಿತ ಯೋಜನೆಯಾದ ಬೂದಿಹಾಳ ಪೀರಾಪುರ ನೀರಾವರಿ ಯೋಜನೆಯ ಕಾಮಗಾರಿ ಬಹುತೇಕ ಪೂರ್ಣಗೊಂಡು ಟ್ರಯಲ್ ಹಂತದಲ್ಲಿದೆ. ಯೋಜನೆಗೆ ಬೇಕಾದ ಅನುದಾನ ನೀಡಿ ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ತಿಳಿಸಲು ಸಚಿವರಿಗೆ ಮನವಿ ಮಾಡಿದರು. ಈಗಾಗಲೇ ಮೊದಲ ಹಂತದ 550 ಕೋಟಿ ವೆಚ್ಚದ ಕಾಮಗಾರಿ ಹಾಗೂ ಎರಡನೇ ಹಂತದ ಕಾಮಗಾರಿಗೆ ಸುಮಾರು 796.11 ಕೋಟಿ ಅನುದಾನ ಪೂರ್ಣಗೊಂಡಿದ್ದು, ಇನ್ನುಳಿದ ಕೆಲ ಕಾಮಗಾರಿಗಳಿಗೆ ಅನುದಾನ ನೀಡಬೇಕೆಂದು ಒತ್ತಾಯಿಸಿದರು. ಕ್ಷೇತ್ರದ ನೀರಾವರಿಗೆ ಹೆಚ್ಚಿನ ಹಣ ನೀಡಿ ಈ ಭಾಗದ ರೈತರು ಬಹು ನಿರೀಕ್ಷಿತ ಯೋಜನೆಗೆ ನೀರು ಹರಿಸುವ ಮೂಲಕ ಅನ್ನದಾತನಿಗೆ ಅಭಯ ನೀಡಲು ಸಚಿವರನ್ನ ಹಾಗೂ ಶಾಸಕರನ್ನ ಅವರು ವಿನಂತಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಉದ್ಘಾಟನೆಗೆ ಸಚಿವರನ್ನ ಹಾಗೂ ಶಾಸಕರನ್ನ ರಾಜುಗೌಡ ಪಾಟೀಲ್ ಕುದುರೆ ಸಾಲ್ವಡಿಗೆ ಆಹ್ವಾನಿಸಿದರು. ಸರ್ ಎಲ್ಲರಿಗೂ ನಮಸ್ಕಾರ. ನಾನು ರಾಜುಗೌಡ ಪಾಟೀಲ್ ದೇವರಹಿಪ್ಪರಗಿ MLA. ಈಗಾಗಲೇ ಮುರುಘಾಡೆ ಬಗ್ಗೆ ಸಾಕಷ್ಟು ಹಿರಿಯರು ಮಾತಾಡ್ರೆ ಅದನ್ನೇನು ಮಾತಾಡಕ್ ಹೋಗುದಿಲ್ಲ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಎರಡೇ ವಿಷಯಗಳು ಮಾತಾಡ್ತೀನಿ. ಸರ್ ಈಗಾಗಲೇ ಪೀರಾಪುರ ಏತ ನೀರಾವರಿ ಕಾಮಗಾರಿ ಪೂರ್ಣಗೊಂಡದ. ಈಗಾಗಲೇ ನೆಟ್ವರ್ಕಿಂಗ್ ಪೈಪ್ಲೈನ್ ನೆಟ್ವರ್ಕಿಗೆ 796 ಕೋಟಿ ಆಲ್ರೆಡಿ ಖರ್ಚಾಗಿದೆ, ಕಾಮಗಾರಿ ಪೂರ್ಣಗೊಂಡದ. ಅದಾದ್ಮೇಲೆ ಹೆಡ್ವರ್ಕಿಗೆ 523 ಕೋಟಿ ಖರ್ಚಾಗಿ ಅದ್ರೂ ಪೂರ್ಣಗೊಂಡದ. ಈಗ ಕಾಮಗಾರಿ ಯಾವ ಹಂತಕ್ಕೆ ಐತಂದ್ರೆ ಟ್ರಯಲ್ ಹಂತಕ್ಕದ. ಈಗ ಟ್ರಯಲ್ ಮಾಡಕತ್ತಾರ, ತಾವು ಬಂದು ಉದ್ಘಾಟನೆ ಮಾಡಿ ಅದನ್ನ ಟ್ರಯಲ್ ಕೊಡ್ಬೇಕು, ಒಂದು ಉದ್ಘಾಟನೆಯನ್ನು ಮಾಡಬೇಕು. ಅದ್ರ ಜೊತೆ ಈ ಕಾಮಗಾರಿ ಸರ್ ಇದ್ರ ಪೂರ್ತಿಗೊಂಡು ಅವ್ರಿಗೆ ಸರ್ ಇದು ಪೂರ್ಣಗೊಂಡ್ರೆ ಅಲ್ಲಿ ಬರುವಂತ 38 ಹಳ್ಳಿಗಳಿಗೆ 50,000 ಎಕರೆಗೆ ನೀರಾವರಿ ಸೌಲಭ್ಯ ಆಗ್ತೈತೆ ಸರ್. ಈಗ ಏನಾದ್ರೆ ನಾವು ಮುಂದಿನ FIC ಲೈನ್ಗಳು ಮಾಡಲಿಲ್ಲ ಅಂದ್ರೆ ಈ ಕಾಮಗಾರಿ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಯಾರಿಗೂ ಉಪಯೋಗ ಆಗುದಿಲ್ಲ. ಇಷ್ಟು ಖರ್ಚು ಮಾಡಿ ಸರ್ಕಾರ ಮಾಡಿದ್ರೆ ಇದನ್ನ ಪೂರ್ಣಗೊಂಡು ಯಶಸ್ವಿ ಆಗ್ಬೇಕಂದ್ರೆ ಮುಂದಿನ FIC ಕಾಮಗಾರಿಗಳನ್ನ ನಾವು ತಗೋಬೇಕು. ಅದಕ್ಕೆ ಈಗಾಗಲೇ ಬೋರ್ಡಿಗೆ ಬಂದಿದೆ ಸರ್, ತಾವು ದೊಡ್ಡ ಮನಸ್ಸು ಮಾಡಿ. ಯಾಕಂದ್ರೆ 38 ಹಳ್ಳಿ ರೈತರು 50,000 ಎಕರೆ ನೀರಾವರಿ ಆಗುವಂತ ಯೋಜನೆ, ದಯಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ಇದಕ್ಕೆ ಟೆಂಡರ್ ಕರೆಯುವಂತ ಕೆಲಸ ಆಗ್ಬೇಕು ಸರ್. ಹೌದು, ಅದೇ ಹಿಂದ ಬ್ರಿಡ್ಜ್ ಕಮ್ ಬಾಂಧಾರ ಕೊಟ್ಟಿದ್ದೀವಿ ಸರ್. ಅಲ್ಲಿ ಬಾಂಧಾರ ಮಾಡಕ್ ಬರೋಂಗಿಲ್ಲ ಅನ್ನಂತ ತಜ್ಞರು ಹೇಳಿದಾರೆ. ಬರೇ ಬ್ರಿಡ್ಜ್ ಆದ್ರೆ ಸಾಕು. ಅದ್ರ ಜೊತೆ ಇನ್ನೊಂದು ಸಣ್ಣ ರಿಕ್ವೆಸ್ಟ್ ಏನಂದ್ರ, ಹಿಂದಿನ ಸರ್ಕಾರದಾಗ ಒಂದು ಮುಂಚಾ ಕೆರೆ ತುಂಬುವಂತ ಕಾಮಗಾರಿ ಯೋಜನೆಗೆ ಟೆಂಡರ್ ಆಗಿರ್ತ, ಕಾಂಟ್ರಾಕ್ಟರ್ ಬಂದು ಕೆಲಸನೇ ಮಾಡ್ತಾರೆ. ಮುಂಚಾ ಅವನೆಲ್ಲೋ ಗಂಗಾ ಗೋಕಾಕ್ ಸೈಡ್ ಎಲ್ಲೋ ಒಬ್ಬ ಕಾಂಟ್ರಾಕ್ಟರ್ ಸರ್, ಅವನು ಬರ್ತಾನೆ ಇಲ್ಲ. ಏನ್ರಿ ಅಧಿಕಾರಿಗಳು ಕೇಳಿದ್ರೆ ತಮ್ಮ ಹೆಸರು ಹೇಳೋದು, ಇನ್ನೊಂದು ಮಂತ್ರಿಗಳ ಹೆಸರು ಹೇಳಿ ಹೊಂಟ್ಬಿಟ್ಟ ಅಂತ.
ಐದು ಕೊಟ್ಟಿದ್ದೀವಿ. ಅದು ಲಾಸ್ಟ್ ಟೈಮ್ ಮಾಡಲಿಲ್ಲ ಅಂತಿದ್ದೆ ರಿಟರ್ನ್ ಮಾಡಿ ಆಗಲ್ಲ ಸರ್. ಲಾಸ್ಟ್ ಟೈಮು 10th ಕ್ಯಾನ್ಸಲ್ ಆದಾಗ ಅದು ಕ್ಯಾನ್ಸಲ್ ಆಗ್ತೀವಿ ಸರ್. ಫಸ್ಟ್ ಟೈಮ್ ಕರೀ ಫಸ್ಟ್ ಟೆಂತ್ ಕರಿಬೇಕು ಸರ್. ಅದು ಬಹಳ ಅವಶ್ಯಕತೆ ಇರುವಂತದ್ದು ಆ ಜನರಿಗೆ. ಮಾಡಿಲ್ವಾ ಸರ್? ಏನಾಯ್ತು ಸರ್ ಲಾಸ್ಟ್ ಟೈಮ್ 10th ಆಗಿ ಸರ್ 10th ಪ್ರೋಸೆಸರಿಗೆ ಸರ್. ಲಾಸ್ಟ್ ಟೈಮ್ 140 ರೋಡಲ್ಲಿ ಎಲ್ಲ ವರ್ಷ ಕ್ಯಾನ್ಸಲ್ ಮಾಡಿದಾಗ ಅದು ಕ್ಯಾನ್ಸಲ್ ಆಗೋದು ಸರ್. ಇವು ಸಾಕ್ಷಿ ಹಾಕಿ ಹೊಸದಾಗಿ ಹಾಕೊಂಡು 10th ಮಾಡಿ ಕ್ಯಾನ್ಸಲ್ ಆಗಿಲ್ಲ ಸರ್. ಅದು ಐತೆ. ನಾನು ಎಸ್ಯುಟಿ ಇಂಜಿನಿಯರ್ಗೆ AWಗೆ ಮಾತಾಡಿದ್ದೀನಿ. ಕಾಂಟ್ರಾಕ್ಟರ್ ಜೊತೆನೂ ಮಾತಾಡ್ಯಾರ. ಇಲ್ಲಿ ತಮ್ಮ MD ಆಫೀಸ್ನಾಗ ಕರ್ಸಿನೂ ಮಾತಾಡ್ಯಾರ. ಅವನಿಗೆ ಟೆಂಡರ್ ಕ್ಯಾನ್ಸಲ್ ಆಗಿಲ್ಲ, ಬಟ್ ಅವ್ನು ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾ ಇಲ್ಲ ಸರ್. ಮಾಡ್ತೀವಿ ಸರ್ ನಮ್ಮ ರಿಕ್ವೆಸ್ಟ್ 1300 ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡಿ ಎಲ್ಲ ಮುಗಿದಿದೆ. ಇನ್ನು 170 ಕೋಟಿ ಮಾತ್ರ 50,000 ಎಕರೆಗೆ ನೀರಾವರಿ ಆಗಿದೆ. ಆಗಿದ್ದೆ ಹೀರಾಪುರ ಹೆಚ್ಚು ಹೀರಾಪುರ ಹೆಚ್ಚು ನೀರಾವರಿ ಗೆದ್ದ ಇದ್ದಾರಲ್ಲ, ನಾನು ಅಲ್ಲಿಂದ ಆಚೆ ಬಂದಿದ್ದಾವ. 1300 ಕೋಟಿಗಿಂತ ಹೆಚ್ಚು ಖರ್ಚಾಗಿ ಎಲ್ಲ ಮುಗಿದಿದೆ. ಕೇವಲ 170 ಕೋಟಿ ರೂಪಾಯಿ ಟೆಂಡರ್ಗೆ ಮಾಡಿಬಿಟ್ರೆ 50,000 ಎಕರೆಗೆ ನೀರಾವರಿ ಆಗುವಂಥದ್ದು ಮಾಡಲಿಲ್ಲ ಅಂದ್ರೆ ಎಲ್ಲ ಮಾಡಿ ಆಯ್ತು ತಗೊಂಡಿದ್ದೀನ ಕೊಟ್ಟಿದ್ರಲ್ಲ ಕಾಗದ ಅದೇನಾ? ಹೌದು ಸರ್. ನಿನ್ನೆ ಕೊಟ್ಟಿದ್ದು. ತಗೋತೀವಿ ಈಶ್ವರ್ ಚಂದ್ರ ಮಾತಾಡೋದು ಹೌದು ಹೌದು Sir, ನಮ್ದು ವೆರಿ ಲಿಟಲ್ ಪಾರ್ಟ್ ಆಫ್ ದಿಸ್ ಕೊಪ್ಪಳ ನೀರಾವರಿ. ನಮ್ಮ ರೋಡ್ ತಾಲೂಕು ಅದನ್ನ ನೋಡ್ರಿ, ಅದನ್ನ ಎಸ್ಟಿಮೇಟ್ ಎಲ್ಲ ಆಗಿದೆ. ಇವ್ರು ಹೇಳಿದ್ದೀಗ ರೆಡಿ ಮಾಡಿ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ TR ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ. ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ, ಪದೇ ಪದೇ ಕಾಡುವ ಅನಾರೋಗ್ಯಗಳು. ನೀವು ಇಷ್ಟಪಟ್ಟರು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಂಥ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ, ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ TR ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.